ಶ್ರೀರಾಮಕೃಷ್ಣ ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಲಧಾರಿಗೆ ರಾಮಕೃಷ್ಣರ ಮೇಲೆ ಇನ್ನೊಂದು ಅಸಮಾಧಾನವಿತ್ತು. ಅದು ಅವರ ಕಾಳಿ ಉಪಾಸನೆಗೆ ಸಂಬಂಧಿಸಿದ್ದು. ಈ ಕಾಳಿಕಾದೇವಿ ಸಿಟ್ಟಾಗಿದ್ದರಿಂದಲೇ ಅಲ್ಲವೇ ಅವನ ಮಗ ಸತ್ತು ಹೋದದ್ದು. ಆಗಿನಿಂದ ಅವನಿಗೆ ಕಾಳಿಕಾಂಬೆ ಎಂದರೆ ತಾಮಸಿಕ ಮೂರ್ತಿ ಎಂಬ ನಂಬಿಕೆ ಬೆಳೆದಿತ್ತು. ಆಗಾಗ ಆ ದೇವಿಯನ್ನು ದೂಷಿಸುತ್ತಲೇ ಇದ್ದ. ಒಮ್ಮೆಯಂತೂ ರಾಮಕೃಷ್ಣರಿಗೆ ಹೇಳಿಬಿಟ್ಟ, ತಾಮಸಿ ದೇವಿಯ ಉಪಾಸನೆ ಮಾಡಿದರೆ ಆಧ್ಯಾತ್ಮಿಕ ಉನ್ನತಿಯಾಗುವುದುಂಟೇನೋ? ಎಲ್ಲಾ ಬಿಟ್ಟು ಅಂಥ ದೇವಿಯನ್ನು ನೀನು ಆರಾಧಿಸುತ್ತೀಯಲ್ಲ. ಅದಕ್ಕೆ ರಾಮಕೃಷ್ಣರೇನೂ ಬದಲು ಹೇಳಲು ಹೋಗಲಿಲ್ಲ. ಆದರೆ ತಮ್ಮ ಇಷ್ಟ ದೇವತೆಯ ಮೇಲಿನ ಭರ್ತ್ಸನೆಯನ್ನು ಕೇಳಿ ತುಂಬಾ ಸಂಕಟಪಟ್ಟರು. ನೇರವಾಗಿ ದೇವಾಲಯಕ್ಕೆ ಹೋದರು. ಅಶ್ರುಪೂರ್ಣ ಕಂಗಳಿಂದ ಆಕೆಯ ಮುಂದೆ ನಿಂತು ಕೇಳಿದರು, ಅಮ್ಮ, ಹಲಧಾರಿ ಶಾಸ್ತ್ರ ಪಾರಂಗತನಾದ ಪಂಡಿತ. ಅಂಥವನು ಹೇಳುತ್ತಿದ್ದಾನೆ ನೀನು ತಮೋಗುಣಮಯಿ ಎಂದು. ಹೇಳಮ್ಮ, ನೀನು ತಮೋಗುಣಮಯಿ ಏನಮ್ಮ? ಜಗನ್ಮಾತೆ ತಡ ಮಾಡಲಿಲ್ಲ. ಕೂಡಲೇ ತನ್ನ ಸುಪುತ್ರನಿಗೆ ತನ್ನ ನಿಜ ಸ್ವರೂಪವನ್ನು ತೋರಿದಳು. ರಾಮಕೃಷ್ಣರ ಸಂದೇಹ ನಿವಾರಣೆಯಾಯಿತು. ಬಾಲಕನಂತೆ ಕುಣಿಯುತ್ತಾ ಓಡಿ ಬಂದು, ಎಲ್ಲಿ ಆ ಹಲಧಾರಿ ಎನ್ನುತ್ತಾ ರಾಧಾ ಗೋವಿಂದ ಮಂದಿರಕ್ಕೆ ನುಗ್ಗಿದರು. ಹಲಧಾರಿ ಪೂಜೆಗೆ ಕುಳಿತಿದ್ದ. ರಾಮಕೃಷ್ಣರು ಭಾವಾವಿಷ್ಟರಾಗಿ, ಏನೆಂದೆ ನೀನು? ಜಗನ್ಮಾತೆ ತಾಮಸಿಕ ಮೂರ್ತಿ ಎಂದಲ್ಲವೇ ಎಂದು ಕೂಗುತ್ತಾ ಅವನ ಹೆಗಲ ಮೇಲೇರಿ ಕುಳಿತುಕೊಂಡರು. ನನ್ನ ತಾಯಿ ತಮೋಗುಣಿಯೇ, ಕೇಳಿಲಿ, ಅವಳು ಎಲ್ಲವೂ ಆಗಿದ್ದಾಳೆ. ಅವಳು ತ್ರಿಗುಣಮಯಿ, ಅವಳೇ ಶುದ್ಧ ಸತ್ವಗುಣಮಯಿ ಕೂಡ ಎಂದು ಮತ್ತೆ ಮತ್ತೆ ಘೋಷಿಸಿದರು. ಭಾವ ಸಮಾಧಿಯಲ್ಲಿದ್ದ ಶ್ರೀರಾಮಕೃಷ್ಣರ ಸ್ಪರ್ಶ ಹಲಧಾರಿಗೆ ಮಿಂಚು ತಗುಲಿದಂತಾಯಿತು. ಆ ಪವಿತ್ರ ಸ್ಪರ್ಶದ ಮತ್ತು ಅವರ ದೃಢ ನಿಶ್ಚಯದ ಮಾತುಗಳ ಪ್ರಭಾವ ಅದ್ಭುತವಾಗಿತ್ತು. ಆತನ ಒಳಗಣ್ಣು ತೆರೆಯಿತು. ಅರ್ಚಕ ಪೀಠದಲ್ಲಿ ಕುಳಿತಿದ್ದ ಅವನು ರಾಮಕೃಷ್ಣರ ಮಾತನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿದ. ಅಲ್ಲದೆ ಅವರೊಳಗೆ ಸಾಕ್ಷಾತ್ ಜಗನ್ಮಾತೆಯ ಆವಿರ್ಭಾವವನ್ನು ಕಂಡು ಹೂ ಚಂದನಗಳಿಂದ ಅವರ ಪಾದಗಳಿಗೆ ಅಂಜಲಿಯನ್ನರ್ಪಿಸಿದ. ಹೃದಯನಿಗೆ ಈ ವಿಷಯವೆಲ್ಲ ತಿಳಿಯಿತು. ಸ್ವಲ್ಪ ಹೊತ್ತಿನ ಮೇಲೆ ಅವನು ಬಂದು ಹಲಧಾರಿಯನ್ನು ಕೇಳಿದ, ಏನು ಮಾವ, ರಾಮಕೃಷ್ಣನಿಗೆ ಬ್ರಹ್ಮದೈತ್ಯ ಅಮರಿಕೊಂಡಿದೆ ಎಂದು ಹೇಳುತ್ತಿದ್ದೆಯಲ್ಲ, ಅಂಥವನಿಗೇಕೆ ನೀನು ಪೂಜೆ ಮಾಡಿದೆ? ತನಗಾದ ಆ ಆಘಾತದಿಂದ ಹಲಧಾರಿ ಇನ್ನೂ ಚೇತರಿಸಿಕೊಂಡಿರಲಿಲ್ಲ. ಅವನಿಂದ, ಅದೇನೋ ನನಗೆ ಗೊತ್ತಿಲ್ಲಪ್ಪ. ಕಾಳಿಗುಡಿಯಿಂದ ಬಂದು ಅವನು ನನಗೆ ಏನೋ ಮಾಡಿಬಿಟ್ಟ ನೋಡು. ನಾನು ಎಲ್ಲವನ್ನೂ ಮರೆತು ಅವನೊಳಗೆ ಸಾಕ್ಷಾತ್ ದೈವೀ ಪ್ರಕಾಶವನ್ನು ಕಂಡೆ. ಹೃದು, ನಾನು ಕಾಳಿ ದೇವಾಲಯದಲ್ಲಿ ಅವನ ಬಳಿಗೆ ಹೋದಾಗಲೆಲ್ಲ ಅವನು ನನಗೆ ಇಂಥದೇನೋ ಮಾಡಿಬಿಡುತ್ತಾನೆ. ಓಹ್, ಅದೆಂಥ ಅನುಭವ! ನನಗಂತೂ ಏನೂ ಅರ್ಥವಾಗುತ್ತಿಲ್ಲ. ಹೀಗೆಲ್ಲ ಹೇಳಿದರೂ ಹಲಧಾರಿ ಸಂಪೂರ್ಣ ಪರಿವರ್ತನೆಗೊಂಡನೆಂದು ಅರ್ಥವಲ್ಲ. ಶ್ರೀರಾಮಕೃಷ್ಣರಲ್ಲಿ ದೈವೀ ಪ್ರಕಾಶವನ್ನು ಎಷ್ಟೋ ಬಾರಿ ಕಂಡರೂ ಅವನ ಬುದ್ಧಿಯೇನೂ ಬದಲಾಗಲಿಲ್ಲ. ಮತ್ತೆ ಒಂದು ಚಿಟಿಕಿ ನಶ್ಯವೇರಿಸಿ ಶಾಸ್ತ್ರ ವಿಚಾರ ಚರ್ಚೆ ಮಾಡಲು ಕುಳಿತನೆಂದರೆ ಪಾಂಡಿತ್ಯದ ಪಿತ್ತ ನೆತ್ತಿಗೇರುತ್ತಿತ್ತು. ಪುನರ್ಮೂಷಿಕೋ ಭವ ಎಂಬಂತೆ ಮತ್ತೆ ಹಿಂದಿನ ವ್ಯಕ್ತಿಯೇ ಆಗುತ್ತಿದ್ದ. ರಾಮಕೃಷ್ಣರು ತಮ್ಮ ಎಲ್ಲ ಬಗೆಯ ಅಹಂಕಾರಗಳನ್ನು ನಾಶಪಡಿಸಿಕೊಳ್ಳುವುದಕ್ಕಾಗಿ ಹಲವು ಬಗೆಯ ಸಾಧನೆಗಳನ್ನು ಮಾಡಿದರು. ಭಗವಂತನು ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಎಂಬ ನಂಬಿಕೆ ತಮ್ಮಲ್ಲಿ ದೃಢವಾಗಿ ಬೇರೂರುವಂತೆ ಮಾಡಲು ತಮ್ಮದೇ ಆದ ವಿಚಿತ್ರ ವಿಧಾನವನ್ನನುಸರಿಸಿದರು. ಕಾಳಿ ದೇವಾಲಯದಲ್ಲಿ ಬಡವರೆಲ್ಲ ಒಂದು ಪಂಕ್ತಿಯಲ್ಲಿ ಕುಳಿತು ಊಟ ಮಾಡಿ ಹೋಗಿದ್ದರೆ ರಾಮಕೃಷ್ಣರು ಆ ಎಲೆಗಳಲ್ಲಿ ಮಿಕ್ಕಿದ್ದ ಉಚ್ಛಿಷ್ಟವನ್ನು ಸಾಕ್ಷಾತ್ ದೇವತಾ ಪ್ರಸಾದ ಎಂಬಂತೆ ಬಾಯಿಗೆ ಹಾಕಿಕೊಂಡರು. ಬಳಿಕ ಆ ಎಲೆಗಳನ್ನೆಲ್ಲ ಸೇರಿಸಿ ತಿಪ್ಪೆಗೆಸೆದು ಬಂದರು. ಕೊಳಕಾಗಿದ್ದ ಆ ಸ್ಥಳವನ್ನು ಕೈಯಾರೆ ಗುಡಿಸಿ ನೀರಿನಿಂದ ತೊಳೆದರು. ತಮ್ಮ ಈ ಮರ್ತ್ಯ ದೇಹದಿಂದ ಕಿಂಚಿತ್ತಾದರೂ ಭಗವಂತನ ಸೇವೆಯಾಯಿತಲ್ಲ ಎಂದು ಆನಂದಿತರಾದರು.
ಹಲಧಾರಿಗೆ ಇವೆಲ್ಲ ತಿಳಿದಾಗ ಅತೀವ ಜಿಗುಪ್ಸೆಯಾಯಿತು. ಅವರನ್ನು ಚೆನ್ನಾಗಿ ನಿಂದಿಸಿ ಕೊನೆಗೆ ಹೇಳಿದ, ನೀನು ಇಂಥ ಅನಾಚಾರವನ್ನೆಲ್ಲ ಮಾಡುತ್ತೀಯಲ್ಲ, ಮುಂದೆ ನಿನ್ನ ಮಕ್ಕಳನ್ನು ಯಾರು ಮದುವೆಯಾಗುತ್ತಾರೋ? ಇದನ್ನು ಕೇಳಿ ಶ್ರೀರಾಮಕೃಷ್ಣರು ರೋಷಾವಿಷ್ಟರಾಗಿ ತಿರಸ್ಕಾರದಿಂದ ನುಡಿದರು, ಏನೆಂದೆಯೋ ಧೂರ್ತ, ಶಾಸ್ತ್ರ ಓದುವುದು ಗಾಳ ಹಾಕುವುದು ಎಂಬಂತಾಯಿತು. ಜಗತ್ತೆಂಬುದು ಮಿಥ್ಯೆ, ಸರ್ವ ಜೀವಗಳಲ್ಲೂ ಪರಬ್ರಹ್ಮವನ್ನು ಕಾಣಬೇಕು ಎಂದು ಸಾರುವವನಲ್ಲವೇ ನೀನು? ನಿನ್ನ ಹಾಗೆ ನಾನು ಜಗತ್ತು ಮಿಥ್ಯೆ ಅಂತ ಬಾಯಲ್ಲಿ ಹೇಳುತ್ತಾ ಮಕ್ಕಳ ತಂದೆಯೂ ಆಗುತ್ತೇನೆ ಎಂದು ಭಾವಿಸಿದೆಯಾ? ಥೂ, ನಿನ್ನ ಶಾಸ್ತ್ರಜ್ಞಾನಕ್ಕೆ. ಇಷ್ಟಾದರೂ ಒಮ್ಮೊಮ್ಮೆ ಅವರು ಹಲಧಾರಿಯ ಪಾಂಡಿತ್ಯದ ಬೆಡಗಿಗೆ ಮೋಸ ಹೋಗುವುದಿತ್ತು. ಏಕೆಂದರೆ ಅವರದು ಮಗುವಿನಂತಹ ಮುಗ್ಧ ಮನಸ್ಸು. ಆಗ ಅವರಿಗೆ ಏನು ಮಾಡಬೇಕೆಂದು ತೋಚದೆ ಗರ್ಭಗುಡಿಯಲ್ಲಿರುವ ತಮ್ಮ ತಾಯಿಯನ್ನೇ ಕೇಳಲು ಓಡುತ್ತಿದ್ದರು. ಒಂದು ದಿನ ಹಲಧಾರಿ ಅವರ ಮುಂದೆ ತನ್ನ ಶಾಸ್ತ್ರ ಪಾಂಡಿತ್ಯದ ಮೂಟೆಯನ್ನು ಬಿಚ್ಚಿದ. ಭಗವಂತನು ಭಾವಾಭಾವಗಳಿಗೆ ಅತೀತನಾದವನು. ಆದ್ದರಿಂದ ಭಾವ ಸಮಾಧಿಯ ಸ್ಥಿತಿಯಲ್ಲಿ ಉಂಟಾಗುವ ಭಗವದನುಭವಗಳೆಲ್ಲವೂ ಮಿಥ್ಯೆ ಎಂದು ತನ್ನ ಶಾಸ್ತ್ರ ಪಾಂಡಿತ್ಯದ ಆಧಾರದಿಂದ ಸಾಬೀತುಪಡಿಸಿದ. ಆಗ ರಾಮಕೃಷ್ಣರಿಗಾದ ದುಗುಡ, ಸಂಕಟ ಅದೆಷ್ಟೋ. ತಾವು ಇಷ್ಟು ದಿನ ಯಾವ ಅಲೌಕಿಕ ದೃಶ್ಯಗಳನ್ನು ಕಂಡಿದ್ದರೋ, ಯಾವ ಅಪೂರ್ವ ಅನುಭವಗಳನ್ನು ಪಡೆದಿದ್ದರೋ ಅವೆಲ್ಲ ಕೇವಲ ಭ್ರಮೆಯೆಂದು ತಿಳಿದು ಅತೀವ ನಿರಾಶೆಯಿಂದ ಹುಚ್ಚಾದರು. ತಾಯಿ ತಮಗೆ ಮೋಸ ಮಾಡಿದಳೆಂದು ಗೋಳಾಡಿದರು. ಮತ್ತೆ ಆಕೆಯ ಬಳಿಯೇ ಮೊರೆಯಿಟ್ಟರು, ಅಮ್ಮ, ನಾನೊಬ್ಬ ನಿರಕ್ಷರ ಕುಕ್ಷಿ ಎಂದು ನೀನು ನನ್ನನ್ನು ಹೀಗೆ ಮೋಸಗೊಳಿಸಬಹುದೇನಮ್ಮ? ಇದೇನು ನಿನ್ನ ರೀತಿ? ಎಷ್ಟು ಹೊತ್ತಾದರೂ ಅವರ ದುಃಖ ಕಡಿಮೆಯಾಗುವುದರ ಬದಲು ಹೆಚ್ಚುತ್ತಲೇ ಹೋಯಿತು. ಅವರು ತಮ್ಮ ಕೋಣೆಯಲ್ಲಿ ಒಬ್ಬರೇ ಕುಳಿತು ಅತ್ತರು. ಯಾವಾಗಲೋ ಅವರೊಮ್ಮೆ ಕಣ್ದೆರೆದು ನೋಡಿದಾಗ ಎದುರಿಗೆ ನೆಲದಿಂದ ಮಂಜಿನಂತೆ ಹೊಗೆ ಮೇಲೇಳುತ್ತಿದ್ದುದನ್ನು ಕಂಡರು. ಇದೇನಿದು ಎಂದು ಅಚ್ಚರಿಯಿಂದ ದಿಟ್ಟಿಸುತ್ತಿರುವಾಗಲೇ ಆ ಹೊಗೆಯ ಮಧ್ಯೆ ಒಂದು ಸುಂದರ ಪುರುಷಾಕೃತಿ ಮೂಡಿತು. ಗೌರವರ್ಣ, ಎದೆಯವರೆಗೆ ಜೋಲುವ ಬಿಳಿಯ ಗಡ್ಡ, ಚೈತನ್ಯಮಯವಾದ ಸೌಮ್ಯ ಮುಖಮಂಡಲ. ಆ ಮೂರ್ತಿ ರಾಮಕೃಷ್ಣರನ್ನೇ ಸ್ಥಿರ ನೋಟದಿಂದ ನೋಡುತ್ತಾ ಗಂಭೀರ ದನಿಯಲ್ಲಿ, ಮಗು, ಭಾವಮುಖದಲ್ಲಿರು, ಭಾವಮುಖದಲ್ಲಿರು, ಭಾವಮುಖದಲ್ಲಿರು ಎಂದು 3 ಬಾರಿ ನುಡಿಯಿತು. ಬಳಿಕ ಮೆಲ್ಲನೆ ಆ ಆಕೃತಿ ಹೊಗೆಯಲ್ಲಿ ಲೀನವಾಯಿತು. ಹೊಗೆಯೂ ಮಾಯವಾಯಿತು. ಇದಾದ ಮೇಲೆ ರಾಮಕೃಷ್ಣರ ಮನಸ್ಸು ತಾನಾಗಿಯೇ ಶಾಂತವಾಗಿ ಸಹಜ ಸ್ಥಿತಿಗೆ ಹಿಂದಿರುಗಿತು. ರಾಮಕೃಷ್ಣರಿಗೆ ಆಗ ಸಮಾಧಾನವಾದರೂ ಕೆಲ ದಿನಗಳ ಮೇಲೆ ಹಲಧಾರಿಯ ಮಾತು ನೆನಪಿಗೆ ಬಂದಾಗ ಮತ್ತೆ ಸಂಶಯ ತಲೆದೋರಿತು. ಆ ಬಗ್ಗೆ ಅವರೇ ಹೇಳುತ್ತಾರೆ, ಅಂದು ಪೂಜೆಗೆ ಕುಳಿತಾಗ ನನ್ನ ಸಂಶಯವನ್ನು ಪರಿಹರಿಸುವಂತೆ ತಾಯಿಯನ್ನು ಮತ್ತೆ ಮತ್ತೆ ಪ್ರಾರ್ಥಿಸುತ್ತಾ ಅತ್ತೆ. ಆಗ ಆಕೆ ರತಿಯ ತಾಯಿಯ, ಅಂದರೆ ಯಾರೋ ಒಬ್ಬ ಹೆಂಗಸು, ರತಿಯ ತಾಯಿಯ ರೂಪದಲ್ಲಿ ಕಾಣಿಸಿಕೊಂಡು ನೀನು ಭಾವಮುಖದಲ್ಲಿರು ಎಂದು ನುಡಿದಳು. ಇಂಥದೇ ಅನುಭವ ಅವರಿಗೆ ಇನ್ನೂ ಒಮ್ಮೆ ಆಯಿತು. ಮುಂದೆ ಅವರು ಪರಿವ್ರಾಜಕ ಸನ್ಯಾಸಿಯಾದ ತೋತಾಪುರಿಯ ನೇತೃತ್ವದಲ್ಲಿ ಅದ್ವೈತ ಸಾಧನೆಯನ್ನು ಕೈಗೊಂಡು ನಿರ್ವಿಕಲ್ಪ ಸಮಾಧಿಯಲ್ಲಿ ನಿಮಗ್ನರಾದರು. ಆ ಸ್ಥಿತಿಯಲ್ಲಿ ಅವರು ನಿರಂತರವಾಗಿ 6 ತಿಂಗಳ ಕಾಲ ಇದ್ದರು. ಅದರ ಮುಕ್ತಾಯದ ಹಂತದಲ್ಲಿ ತಮ್ಮ ಹೃದಯಾಂತರಾಳದಲ್ಲಿ ನೀನು ಭಾವಮುಖದಲ್ಲಿರು ಎಂಬ ಜಗನ್ಮಾತೆಯ ಧ್ವನಿಯನ್ನು ಅವರು ಮತ್ತೆ ಕೇಳಿದರು. ಭಾವಮುಖ ಇದೊಂದು ವಿಶಿಷ್ಟ ಮಾನಸಿಕ ಸ್ಥಿತಿ. ಇದನ್ನು ಹೊಸ್ತಿಲ ಮೇಲಿರಿಸಿದ ದೀಪದ ಸ್ಥಿತಿಗೆ ಹೋಲಿಸಬಹುದು. ಹೊಸ್ತಿಲ ಮೇಲಿನ ದೀಪದ ಬೆಳಕು ಕೋಣೆಯ ಒಳಗನ್ನೂ ಬೆಳಗುತ್ತದೆ, ಹೊರಗನ್ನೂ ಬೆಳಗುತ್ತದೆ. ಹಾಗೆಯೇ ಭಾವಮುಖ
ಎಂದು ಕರೆಯಲಾದ ಮಧ್ಯಂತರ ಸ್ಥಿತಿಯಲ್ಲಿರುವ ಮನಸ್ಸು ಅತ್ತ ಅವ್ಯಕ್ತ ಅನಂತ ಅಖಂಡ ಸಚ್ಚಿದಾನಂದ ಪರಬ್ರಹ್ಮದ ಪರಿಚಯವನ್ನೂ ಹೊಂದಿರುತ್ತದೆ, ಇತ್ತ ವ್ಯಕ್ತ ಪ್ರಪಂಚದ ವಿವರಗಳನ್ನೂ ಗಮನಿಸುತ್ತಿರುತ್ತದೆ. ಇಂಥದೊಂದು ಅದ್ಭುತ ಮಾನಸಿಕ ಸ್ಥಿತಿಯಲ್ಲಿ ನೆಲೆ ನಿಂತು ತಮ್ಮ ಅವತಾರ ಕಾರ್ಯವನ್ನು ನಡೆಸಿಕೊಂಡು ಬರುವಂತೆ ಸೂಚನೆ ಸಿಗುತ್ತದೆ ರಾಮಕೃಷ್ಣರಿಗೆ. ಅಂತೂ ರಾಮತಾರಕನ ಹಗರಣದ ನಿಮಿತ್ತದಿಂದಾಗಿ ಶ್ರೀರಾಮಕೃಷ್ಣರು ಭಾವಮುಖ ಇವೆಂಬ ವಿಶಿಷ್ಟ ಮನಸ್ಥಿತಿಯಲ್ಲಿ ನಿಲ್ಲುವಂತಾಯಿತು. ಹಾಗೂ ಆಧ್ಯಾತ್ಮಿಕ ಇತಿಹಾಸದಲ್ಲೇ ಅಪೂರ್ವವಾದ ಸ್ಥಿತಿಯೊಂದರ ಆವಿರ್ಭಾವವಾಯಿತು. ತಾನು ದಕ್ಷಿಣೇಶ್ವರದಲ್ಲಿದ್ದ ಅವಧಿಯಲ್ಲಿ ಹಲಧಾರಿ ಅಲ್ಲಿನ ಹಲವಾರು ಅಭೂತಪೂರ್ವ ಘಟನೆಗಳಿಗೆ ಸಾಕ್ಷಿಯಾಗಿದ್ದ. ಪಿಶಾಚದಂತೆ ತೋರುತ್ತಿದ್ದ ಬ್ರಹ್ಮಜ್ಞಾನಿ, ಭೈರವಿ ಬ್ರಾಹ್ಮಣಿ, ರಾಮಾಯತ ಪಂಥದ ಸಾಧು ಜಟಾಧಾರಿ, ನಗ್ನ ಸನ್ಯಾಸಿ ತೋತಾಪುರಿ ಇವರೆಲ್ಲರನ್ನೂ ಆತ ಕಂಡ. ಹಲಧಾರಿಯೂ ತೋತಾಪುರಿಯೂ ಯಾವಾಗಲಾದರೊಮ್ಮೆ ಒಟ್ಟಿಗೆ ಕುಳಿತು ಆಧ್ಯಾತ್ಮ ರಾಮಾಯಣವೇ ಮೊದಲಾದ ಗ್ರಂಥಗಳನ್ನು ಓದುವುದಿತ್ತೆಂದು ರಾಮಕೃಷ್ಣರು ಹೇಳುತ್ತಾರೆ. ಹಲಧಾರಿಗೆ ಸಂಬಂಧಿಸಿದ ಈ ಮೇಲೆ ಹೇಳಿದ ಘಟನೆಗಳೆಲ್ಲವೂ ನಡೆದದ್ದು ಬೇರೆ ಬೇರೆ ಸಮಯಗಳಲ್ಲಿ. ಆದರೂ ಅನುಕೂಲಕ್ಕಾಗಿ ಅವುಗಳನ್ನೆಲ್ಲ ಇಲ್ಲಿ ಒಟ್ಟಿಗೆ ಹೇಳಲಾಗಿದೆ. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 30 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಜೈ ಶ್ರೀಮಾತಾ.